ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನನ್ನ ವ್ಲಾಗಲ್ಲಿ ನಾನಿವತ್ತು ಏನೇನು ಮಾಡಿದೆ ಮಾರ್ನಿಂಗಿಂದ ಅಂತ ನಿಮಗೆ ತೋರಿಸ್ತೀನಿ. ನಾನು ಮಧ್ಯಾಹ್ನಕ್ಕೆ ಲಂಚ್ ರೆಸಿಪಿ ಕೂಡ ನಾನು ಪ್ರಿಪೇರ್ ಮಾಡಿದ್ದೆ. ರೊಟ್ಟಿ, ಸಾರು, ಅನ್ನ, ಪಲ್ಯ, ಚಟ್ನಿ ಪುಡಿ, ಸಾಂಬಾರು, ಅಂಬಲಿ ಎಲ್ಲನೂ ರೆಡಿ ಮಾಡಿದ್ದೆ. ಮಾರ್ನಿಂಗು ಸ್ವಲ್ಪ ಗ್ರೇಪ್ಸ್ ಇತ್ತು, ಬ್ಲ್ಯಾಕ್ ಗ್ರೇಪ್ಸ್ ಇತ್ತು. ಅದನ್ನ ಜ್ಯೂಸ್ ಮಾಡೋಣ ಅಂತ ತೊಗೊಂಡೆ. ಸ್ವಲ್ಪ ಅಂದರೆ ಎಲ್ಲ ಅಡುಗೆ ಮಾಡೋಕ್ಕೆ ನಮ್ಗೆ ಸ್ವಲ್ಪ ಫ್ರೆಶ್ ಆಗಿರಬೇಕಲ್ಲ. ಸ್ವಲ್ಪ ಜ್ಯೂಸ್ ಆದರೆ ಏನಾದರೂ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ. ಆಮೇಲೆ ಬೇಸಿಗೆ ಬೇರೆ ಅಲ್ವಾ, ಹಂಗಾಗಿ ಗ್ರೇಪ್ಸ್ ಜ್ಯೂಸ್ ಮಾಡ್ಕೊಳ್ಳೋ ಅಂತ ಡಿಸೈಡ್ ಮಾಡಿದೆ. ಆಮೇಲೆ ಎಲ್ಲನೂ ಗ್ರೇಪ್ಸ್ ಎಲ್ಲ ತೊಳ್ಕೊಂಡು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಇನ್ನು ಫುಲ್ ಎಲ್ಲ 1 ಐಸ್ ಕ್ಯೂಬ್ ಅಷ್ಟೇ ಹಾಕ್ಕೊಂಡೆ, ಜಾಸ್ತಿ ಏನು ಹಾಕ್ಕೊಳ್ಳಿಲ್ಲ. ಗ್ರೇಪ್ ಜ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ಕೋಲ್ಡ್ ಕೂಡ ಇತ್ತು. ನಾನು ಜಾಸ್ತಿ ಹಾಕ್ಕೊಳಕ್ಕೆ ನೀರಾಗಿಬಿಡುತ್ತಲ್ಲ, ಹಂಗಾಗಿ ನಾನು ಒಂದೇ ಹಾಕ್ಕೊಂಡಿದ್ದೆ. ಆಮೇಲೆ ಲಂಚ್ ಪ್ರಿಪೇರ್ ಬೇರೆ ಮಾಡಬೇಕಾಗಿತ್ತಲ್ಲ ಲಂಚ್. ಆಮೇಲೆ ಅದಕ್ಕೆ ಸ್ವಲ್ಪ ದಂಟಿ ಸೊಪ್ಪು ತೊಗೊಂಬಂದಿದ್ದೆ. ಅದನ್ನೆಲ್ಲನೂ ದಂಟಿ ಸೊಪ್ಪೆಲ್ಲನೂ ಬಿಡಿಸ್ಕೊಳ್ತೀನಿ ಇವಾಗ ಒಂದೊಂದೇ ನೀಟಾಗಿ. ಬೇಸಿಗೆಲ್ಲ ಬೇಗ ಬಾಡೋಗ್ಬಿಡುತ್ತೆ, ಹಂಗಾಗಿ ಅವತ್ತಿನ ತಂದು ಅವತ್ತೇ ಮಾಡಿಬಿಡ್ತೀನಿ ನಾನು. ನೋಡಿ, ಎಲ್ಲ ದಂಟಿ ಸೊಪ್ಪು ನೀಟಾಗಿ ಬಿಡಿಸ್ಕೊಂಡೆ ನಾನು. ಇದನ್ನ ಇವಾಗ ನೀಟಾಗಿ ತೊಳ್ಕೊಳ್ತೀನಿ. ಅಂದರೆ ಇದಕ್ಕೆಲ್ಲ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ, ಆಮೇಲೆ ಮಣ್ಣಿನ ಅಂಶ ಎಲ್ಲ ಇರುತ್ತಲ್ಲ, ಹಾಗಾಗಿ ನೀಟಾಗಿ ದಂಟಿ ಸೊಪ್ಪೆಲ್ಲನೂ ನೀಟಾಗಿ 2-3 ಸಲ ತೊಳ್ಕೊಂಡು ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ತೊಳ್ಕೊಂಡೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಇದನ್ನ ಅಂದರೆ ನೀಟಾಗಿ ಬೇಯಬೇಕಾದ್ರೆ ನೀಟಾಗಿ ಬೇಯುತ್ತೆ, ಹಂಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಇದನ್ನ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೆ. ಒಂದು 3-4 ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೆ ಇದಕ್ಕೆ. ಆಮೇಲೆ ಸ್ವಲ್ಪ ಈರುಳ್ಳಿಗಿಂತ ಬೆಳ್ಳುಳ್ಳಿ ಹಾಕೋಬೇಕು ಇದಕ್ಕೆ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟೊಂದಾಗಿದೆ. ಆದರೆ ಬೇಯಿಸಿದ ತಕ್ಷಣ ಹೀಟ್ ಆಗಿಬಿಡುತ್ತೆ. ಇದು ಬೆಂದ ತಕ್ಷಣ ಹೀಟ್ ಸ್ವಲ್ಪ ಆಗಿಬಿಡುತ್ತೆ. ಇದು ತುಂಬ ಅನಿಸುತ್ತೆ ನೋಡೋಕ್ಕೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಅಂದರೆ ಬೇಗ ಬೇಯುತ್ತೆ. ಆಮೇಲೆ ಅರಿಶಿನ ಪುಡಿ ಹಾಕ್ಕೊಂಡೆ. ಆಮೇಲೆ ಖಾರದ ಪುಡಿ, ನಾನು ಹಸಿ ಪೇಸ್ಟ್ ಹಾಕ್ಕೊಂಡಿರಲಿಲ್ಲ, ಅಂದರೆ ಬೇಸಿಗೆ ಎಲ್ಲ ಜಾಸ್ತಿ ಅಸಿಡಿಟಿ ಆಗಿಬಿಡುತ್ತಂತ ಸ್ವಲ್ಪ ಖಾರದ ಪುಡಿನೇ ಹಾಕ್ಕೊಂಡೆ. ಆಮೇಲೆ ಖಾರದ ಪುಡಿ ಜಾಸ್ತಿ ಖಾರ ಇರಲಿಲ್ಲ, ಅದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡ್ತೀನಿ. ನೋಡಿ ನೀಟಾಗಿ ಎಷ್ಟಾಗಿದೆ, ಸ್ವಲ್ಪನೇ ಆಗಿದೆ. ದಂಟಿನ ಸೊಪ್ಪು ರೆಡಿ ಆಯಿತು. ಸ್ವಲ್ಪ ಅಂಬಲಿ ಮಾಡ್ಕೋಬೇಕಂತ ಸ್ವಲ್ಪ ರಾಗಿ ಅಂಬಲಿ, ಸ್ವಲ್ಪ ಜೋಳನ ಹಾಕ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಕುದಿಸ್ಕೊಳ್ತೀನಿ ಇದನ್ನು ನೀಟಾಗಿ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ತೀನಿ, ಅಂದರೆ ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ ಇದು, ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಕೊಳ್ತೀನಿ ಇದನ್ನು. ನೋಡಿ ನೀಟಾಗಿ ಕುದೀತಾ ಇದೆ ಅಂಬಲಿ. ಸ್ವಲ್ಪ ಜಾಸ್ತಿ ಕುದಿಸ್ಬೇಕು, ಇದನ್ನ ಒಂದು 5 ನಿಮಿಷ ಕುದಿಸ್ಬೇಕು, ಅಂದರೆ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಹಸಿ ಹಿಂಗೆ ಉಳ್ಕೊಂಬಿಡುತ್ತೆ. ನೋಡಿ ನೀಟಾಗಿ ಕುದೀತಾ ಇದೆ ಅಂಬಲಿ. ಇದನ್ನ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ ನಾನು. ಇದನ್ನ ಒಂದು ಇದಕ್ಕೆ ಹಾಕ್ಕೊಳ್ತೀನಿ. ಅಂಬಲಿ ಮಾಡ್ಕೋಬೇಕಲ್ಲ, ಒಂದು ಗ್ಲಾಸಿಗೆ ಹಾಕ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಮೊಸರು, ಉಪ್ಪು, ಆಮೇಲೆ ಇದು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಅದನ್ನ ಸ್ವಲ್ಪ ನೀರು ಹಾಕಿ ಎಲ್ಲ ಸ್ವಲ್ಪ ಕಡಿತೀನಿ. ಕಡ್ಗೋಲಿಂದ ಸ್ವಲ್ಪ ಕಡ್ದೆ ಇದನ್ನ ನೀಟಾಗಿ, ಅಂದರೆ ಎಲ್ಲನೂ ಫುಲ್ ಬ್ಲೆಂಡ್ ಆಗಲಿ ಅಂತ. ನೋಡಿ ರಾಗಿ ಅಂಬಲಿ ಕೂಡ ರೆಡಿ ಆಯಿತು. ಆಮೇಲೆ ನಾನು ರೊಟ್ಟಿ ಇಟ್ಕೊಂಡಿದ್ನಲ್ಲ, ನಾನು ಇದೆಲ್ಲ ಹಾಕೋಕಿನ ನಾನು ಹಿಂಗೆ ಇದ್ರ ಮೇಲೇ ಟೈಲ್ಸ್ ಮೇಲೇ ಹಾಕ್ಕೊಂಡು ಮಾಡ್ಕೊಂಬಿಡ್ತೀನಿ. ಬಿಸಿನೀರು ಹಾಕಿದ್ನೆಲ್ಲ ಸುಡ್ತಾ ಇತ್ತು, ಹಂಗಾಗಿ ಸ್ವಲ್ಪ ಸ್ಪೂನ್ಲಿ ಇದು ಮಾಡ್ತಿದ್ದೆ. ಸುಡ್ತಾ ಇದೆ ಇದು ಆ್ಯಕ್ಚುಲಿ.
ಇದಕ್ಕೆ ತಣ್ಣೀರು ಹಾಕ್ಕೊಂಡ್ರೆ ಒಂಥರ ಪುಡಿ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಅದಕ್ಕೆ ಬಿಸಿನೀರಿಂದ ನಾನು ಮಾಡ್ಕೋಬೇಕು. ಕೈಲಿ ಮಾಡ್ತಿದ್ನಲ್ಲ, ಬಿಸಿನೀರು ಸುಡ್ತಾ ಇತ್ತದು. ಸ್ವಲ್ಪ ಬಿಸಿನೀರಿತ್ತು, ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತೀನಿ. ಇದನ್ನ ಸುಡ್ತಿದೆ ಅದೆಲ್ಲ. ಸುಡು ಸುಡು ನೀರಿತ್ತು, ಕುದಿಯೋ ನೀರು ಹಾಕಬೇಕು. ಬಿಸಿ ನೀರಿನ ಕುದಿಯೋ ನೀರು ಹಾಕಿದರೆ ಜಿಗುಟು ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ನೀಟಾಗಿ ಇದನ್ನ ಆಮೇಲೆ ಎಲ್ಲ ರೆಡಿ ಆದ್ಮೇಲೆ ಒಂಥರ ಇದನ್ನು ಮಾಡಬೇಕು, ನಾದಬೇಕು ಈ ಥರ. ಅಂದರೆ ರೊಟ್ಟಿ ನೀಟಾಗಿ ಬರುತ್ತೆ, ಆಮೇಲೆ ಉಬ್ಬುತ್ತೆ ರೊಟ್ಟಿ. ಹಾಗಾಗಿ ನೀಟಾಗಿ ಎಲ್ಲ ನಾದ್ಕೊಂಡೆ. ಇನ್ನು ಒಂದು ಇದಕ್ಕಿಂತ ಬೌಲ್ಕಿಂತ ಈ ಥರ ಕಲ್ಲಿನ ಮೇಲೇ ನಾದ್ಕೊಂಡ್ರೆ ನೀಟಾಗಿ ಬರುತ್ತೆ, ರೊಟ್ಟಿ ಕಂಫರ್ಟೇಬಲ್ ಇರುತ್ತೆ. ನೋಡಿ ಮಿದುವಾಗಿ ಬಂದಿದೆ. ಇವತ್ತು ನಾನು ಮೊನ್ನೆ ಬಡ್ದಿದ್ನೆಲ್ಲ ಸ್ವಲ್ಪ ಲಟ್ಸಿದ್ನೆಲ್ಲ ಇದು ಬಡ್ದು ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡಬೇಕಂತ. ನೋಡಿ ಈ ಥರ ನೀಟಾಗಿ ಬಡ್ಕೋಬೇಕು. ಇದನ್ನ ಸ್ವಲ್ಪ ಬಡಿತೀನಲ್ಲ, ಸ್ವಲ್ಪ ದಪ್ಪ ಆಗುತ್ತೆ ನನ್ನ ರೊಟ್ಟಿ, ತೆಳ್ಳಗೆ ಬಡಿಯೋಕ್ಕೆಲ್ಲ ಬರಲ್ಲ. ಇವತ್ತು ಫುಲ್ ಎಲ್ಲ ರೊಟ್ಟಿ ಬಡಿದು ತೋರಿಸ್ತೀನಿ ನಿಮಗೆ. ಎಲ್ಲರೂ ಬಡಿದಿಟ್ಕೊಂಡಿದ್ದೆ. ಇವಾಗ ಎಲ್ಲನೂ ಬೇಯಿಸ್ಕೊಳ್ತೀನಿ, ಎಲ್ಲ ರೊಟ್ಟಿನೂ. ಸ್ವಲ್ಪ ಬಡ್ದಿದ್ನೆಲ್ಲ ಸ್ವಲ್ಪ ದಪ್ಪ ದಪ್ಪ ಇತ್ತು ರೊಟ್ಟಿ ಇವತ್ತು. ಲಟ್ಟಿಸ್ಕೊಂಡ್ರೆ ತೆಳ್ಳಗೆ ಲಟ್ಟಿಸ್ತೀನಿ, ಸ್ವಲ್ಪ ಬಡಿತೀನಲ್ಲ ಅದು ಅಷ್ಟು ತೆಳ್ಳಗೆ ಬರಲ್ಲ. ಆದರೆ ನೀಟಾಗಿ ಮಾಡ್ತೀನಿ ರೊಟ್ಟಿ ಅಂತೂ. ಅದನ್ನು ಎಲ್ಲ ರೊಟ್ಟಿನೂ ನೀಟಾಗಿ ಬೇಯಿಸ್ಕೊಂಡೆ. ಇವಾಗ ಇದು ಒಂದು ಹೊತ್ತಿಗೆ ಮಾಡ್ಕೊಂಡ್ರೆ ಬೇಸಿಗೆ ಎಲ್ಲ ಬೇಗ ಬಿರುಸಾಗ್ಬಿಡುತ್ತೆ ಇದು. ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಬೇರೆ ಮಾಡಿರ್ತೀನಿ, ರಾತ್ರಿನೇ ಬೇರೆ ಮಾಡ್ತೀನಿ. ಎಲ್ಲನೂ ಅಡುಗೆ ರೆಡಿ ಆಯ್ತು. ಇವಾಗ ಪಲ್ಯ, ದಂಟಿನ ಸೊಪ್ಪಿನ ಪಲ್ಯ. ಸೊಪ್ಪೆಲ್ಲ ತಿಂದರೆ ಸ್ವಲ್ಪ ರಕ್ತದಂಶ, ಸ್ವಲ್ಪ ಬ್ಲಡ್ಡಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಸೊಪ್ಪಿನ ಪಲ್ಯನೂ ತಿಂತಾ ಇರಬೇಕು. ರೈಸು ಸಾರು ಮಾಡಿಟ್ಕೊಂಡಿದ್ದೆ, ಅದು ಟೊಮೆಟೊ ಸಾರು ಮಾಡಿದ್ದೆ ಇವತ್ತು. ಅದನ್ನ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ಹಂಗಾಗಿ ಅದು ಹಂಗೆ ತೋರಿಸ್ತಿದ್ದೀನಿ ನಿಮಗೆ. ಸ್ವಲ್ಪ ಈರುಳ್ಳಿ ಅದನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಆಮೇಲೆ ಶೇಂಗಾ ಚಟ್ನಿ ಮಾಡಿದ್ದೆ, ಅದನ್ನು ತೋರಿಸ್ತಿದ್ದೀನಿ ನಿಮಗೆ. ಅಂಬಲಿ ಮಾಡಿದ್ನಲ್ಲ ಅದನ್ನು ಕೂಡ ನೋಡಿ. ಇವತ್ತಿಂದು ರೆಸಿಪಿದು ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ. ನೀವು ಲಂಚಿಗಾದರೂ ಇದು ಮಾಡ್ಕೋಬೋದು, ಡಿನ್ನರ್ಗಾದ್ರೂ ಮಾಡ್ಕೋಬೋದು. ಪ್ಲೀಸ್ ನನ್ನ ಚಾನಲ್ ನೋಡಿ, ಬೆಲ್ ಬಟನ್ ಒತ್ತಿ. ಅಂದರೆ ಬೆಲ್ ಬಟನ್ ಒತ್ತಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಂದು ಎಲ್ಲ ವಿಡಿಯೋನೂ ನೋಡಿ ನಂಗೆ ಸಪೋರ್ಟ್ ಮಾಡಿ, ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಹಾಕಿ. ದಂಟಿನ ಸೊಪ್ಪಿನ ಪಲ್ಯ.
ಪ್ಲೀಸ್ ನನ್ನ ಎಲ್ಲ ವೀಡಿಯೋನೂ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.